ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಗಂಗೆ ಕ್ಷೇತ್ರ ಇಲ್ಲಿಗೂ ಕೂಡ ಗ್ಯಾಸ್ನ ಸಂಕಷ್ಟ ತಟ್ಟಿದೆ. ಅನ್ನದಾಸೋಹಕ್ಕೆ ಮೊರೆ ಹೋದ ದಾಸೋಹದ ಸಿಬ್ಬಂದಿ ಸಾವಿರಾರು ಭಕ್ತರಿಗೆ ಪ್ರತಿದಿನ ಸೌದೆ ಒಲೆಯಲ್ಲಿ ಅಡುಗೆಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈಗ ಗ್ಯಾಸ್ ಕೊರತೆಯಿಂದ ಸಂಪೂರ್ಣ ಸೌದೆ ಬಳಕೆಗೆ ಶಿಫ್ಟ್ ಆಗಿದ್ದಾರೆ. ನೆಲಮಂಗಲ ತಾಲೂಕಿನ ಶಿವಗಂಗೆ ಕ್ಷೇತ್ರಕ್ಕೆ ಗ್ಯಾಸ್ನ ಸಂಕಷ್ಟ ತಲೆದೋರಿದ್ದು ಟನ್ ಗಟ್ಟಲೆ ಸೌದೆ ತರಿಸಿ ಅನ್ನದಾಸೋಹವನ್ನ ಮುಂದುವರಿಕೆ ಮಾಡ್ತಾ ಇದ್ದಾರೆ. ನಾನಾ ಭಾಗದಿಂದ ಬರುವಂತಹ ಭಕ್ತರಿಗೆ ಅನ್ನದಾಸೋಹದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಸೌದೆ ಒಲೆಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರು ಕೇಳ್ತಾ ಇರೋದು, ದಯವಿಟ್ಟು ಸಿಲಿಂಡರ್ ಸಮಸ್ಯೆಯನ್ನು ಆದಷ್ಟು ಬೇಗ ನಿವಾರಿಸಿ, ನೀವು ಸಮಸ್ಯೆಯನ್ನ ಬಗೆಹರಿಸಿ, ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದರೆ ರಾಜ್ಯದ ಮೂಲೆ ಮೂಲೆಯಿಂದ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಇಲ್ಲಿಗೆ ಭಕ್ತರು ಬರ್ತಾರೆ. ಆಗ ಅವ್ರನ್ನ ಖಾಲಿ ಹೋಟೆಲ್ ಕಳ್ಸೋಕ್ಕಾಗಲ್ಲ. ಪ್ರಸಾದ ವಿತರಣೆ ಅಥವಾ ಅನ್ನದಾಸೋಹ ಆಗಲೇಬೇಕು. ಹಾಗಾಗಿ ನಾವು ಕಷ್ಟ ಆದರೂ ಪರವಾಗಿಲ್ಲ ಅನ್ನೋ ಕಾರಣಕ್ಕೆ ಸೌದೆ ಒಲೆಗೆ ಸ್ವಿಚ್ ಆನ್ ಆಗಿದ್ದೀವಿ. ಬಟ್ ಇದನ್ನು ಹೆಚ್ಚಿಗೆ ಮುಂದುವರ್ಸೋಕ್ಕಾಗಲ್ಲ. ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಇವಾಗ ಬರ್ತಾನೆ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ. ಅದಕ್ಕೆ ಇವಾಗ ಎಲ್ಲದಕ್ಕೂ ಸೌದೆ ಒಲೆನಾ? ಸೌದೆ ಒಲೆ. ಅಷ್ಟು ಜನಕ್ಕೆ ದಾಸೋಕ್ ಬರೋಕ್ಕೆಲ್ಲ ಸೌದೆ ಒಲೆನೆ. ಸೌದೆ ಒಲೆನೇ ಮಾಡ್ತಾರೆ. ಮಾಮೂಲಿ ಅನ್ನ ಸಾರು ಪಾಯಸ ಮಜ್ಜಿಗೆ ಇರುತ್ತೆ. ಡೈಲಿ ಲಾಟ್ ಮಾಡ್ತಲೇ ಇರ್ತೀವಿ. ಮತ್ತೆ ಸೌದೆನ ಅಕ್ಸೆಪ್ಟ್ ಮಾಡ್ತಾ ಇದೀವಿ. ಆದ್ರೆ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಆಗಿದೆ. ಸೌದೆನೂ ಕಾಸ್ಟ್ಲಿ ಆಯ್ತು. ಸಿಲಿಂಡರ್ ಯಾವಾಗ ಬ್ಯಾನ್ ಆಯ್ತಾ ಸೌದೆ ಕಾಸ್ಟ್ಲಿ ಆಯ್ತು ಸರ್. ಕೊನೆ ಪಕ್ಷ ಅಂದ್ರೆ ಕೂಡ 1,000 ಜನ ಮೇಲಾಗುತ್ತೆ ಡೈಲಿ. ಆಮೇಲೆ ಭಾನುವಾರ ದಿನ 2,500-3,000 ಜನವರೆಗೂ ಆಗುತ್ತೆ. ಗೌರ್ಮೆಂಟ್ ದಿನ 4,000-5,000 ಜನ ವ್ಯವಸ್ಥೆಗೆ ಆಗುತ್ತೆ. ಯಾಕಂದ್ರೆ ನಾನು ಇಲ್ಲಿ ಹಳೆ ಭಟ್ರು, ನಾನು 9 ವರ್ಷದನು ಆ ಅನುಭವದ ವ್ಯವಸ್ಥೆ ಮಾಡ್ಕೊಂಡು. ಇವಾಗ ಗ್ಯಾಸ್ ಬರ್ತಾನೆ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ. ಅದಕ್ಕೆ ಇವಾಗ ಎಲ್ಲದಕ್ಕೂ ಸೌದೆ ಒಲೆನಾ? ಸೌದೆ ಒಲೆ. ಅಷ್ಟು ಜನಕ್ಕೆ ದಾಸೋಕ್ ಬರೋ